ಗುರುಪ್ರಸಾದ್ ಎಂತಹ ಜ್ಞಾನಿ, ಎಂತಹ ಜ್ಞಾನ ಭಂಡಾರ ಅಂತಂದರೆ ಅದು ಅನ್ಬಿಲೀವಬಲ್. ನಿಮ್ಗೆ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ, ಕನ್ನಡದ ಕೋಟ್ಯಾಧಿಪತಿಗೆ ಬ್ಯಾಕ್ಗ್ರೌಂಡಲ್ಲಿ ಕಂಪ್ಲೀಟ್ ಅದರ ಸ್ಕ್ರಿಪ್ಟನ್ನು ನೋಡ್ಕೋತಾ ಇದ್ದವರು ಇದೇ ಗುರುಪ್ರಸಾದ್ ಅವರು. ಯಾಕೆ ಅವ್ರ ಫೋನ್ ಸ್ವಿಚ್ ಆಫ್ ಇದೆ, ಯಾಕೆ ಅವ್ರು ಎಲ್ಲಿ ಹೋಗಿದ್ದಾರೆ, ಅವರು ರೆಗ್ಯುಲರ್ ಆಗಿರುವಂಥ ಅಪಾರ್ಟ್ಮೆಂಟ್ನಲ್ಲಿ ಅವ್ರು ಇದ್ದಾರೆ, ಅಲ್ಲಿ ಹೋಗಿ ಬೆಲ್ ಮಾಡುವ ಹುಡುಕುವ ಯಾವ ಪ್ರಯತ್ನಗಳು ಆಗಲೇ ಇಲ್ವಾ ಅಂತ. ಮಗುನ ಹೆತ್ಬಿಟ್ಟು ರೋಡಲ್ಲಿ ಬಿಟ್ಟರು ಅನ್ನೋ ಥರ ಬಿಟ್ಟುಬಿಟ್ರು ಗುರುಪ್ರಸಾದ್ ಅವರನ್ನು. ಬೇಜಾರಿಗೆ ನಾನಾಗಿರ್ಬೋದು, ಆವತ್ತಿನ ದಿನದ ಯೋಗೀಶ್ ಅವರಾಗಿರ್ಬೋದು, ನವೀನ್ ಸಾಗರ್ ಆಗಿರ್ಬೋದು, ಧನಂಜಯ ಆಗಿರ್ಬೋದು, ಎಲ್ರಿಗೂ ಬೇಜಾರಾಗಿದ್ದಾರೆ. ಆ ಥರದೊಂದು ಸಿನಿಮಾ ಮಾಡಿ ಲಾಸ್ಟಲ್ಲಿ ಆ ಸಿನಿಮಾನ ಹೆಂಗೆ ಕೈ ಬಿಟ್ಬಿಟ್ರು ಅಂತಂದರೆ ನನಗೆ ಸಂಬಂಧನೇ ಇಲ್ಲ, ನನಗೆ ಜವಾಬ್ದಾರಿನೇ ಇಲ್ಲ ಅನ್ನೋ ಥರದಲ್ಲಿ ಕೈ ಬಿಟ್ಟಾಗ ಎಲ್ರಿಗೂ ಬೇಜಾರಾಗಿತ್ತು. ಆ ಕಾರಣಕ್ಕೋಸ್ಕರ ನಾನು ಅವ್ರ ಜೊತೆಗೆ ಮಾತು ಬಿಟ್ಟಿದ್ದೆ. ಬಿಕಾಸ್ ನಾನು ಒಂದು ಲೈವಲ್ಲಿ ಬಂದುಬಿಟ್ಟು ಅವರಿಗೆ ಹೇಳಿದ್ದೆ, ಸರ್ ನೀವು ಹಿಂಗೆ ಮಾಡ್ತಿರೋದು ತಪ್ಪು ಅಂತ. ಅವ್ರಿಗೆ ಅದು ಇಷ್ಟ ಆಗಿರಲಿಲ್ಲ, ಗೊತ್ತಿಲ್ಲ, ಆವತ್ತಿನ ದಿನಕ್ಕೆ ಅದು ಅನಿವಾರ್ಯ ಮತ್ತು ಅವಶ್ಯಕತೆ ಇತ್ತು, ಹೇಳಿದ್ವಿ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಮಠ ಗುರುಪ್ರಸಾದ್ ಅವರು ಆತ್ಮಹತ್ಯೆ ಮಾಡಿಕೊಂಡು ನಮ್ಮನ್ನೆಲ್ಲ ಬಿಟ್ಟಾಗಲಿದ್ದಾರೆ. ಕಳೆದ 8-10 ದಿನಗಳ ಹಿಂದೆಯೇ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಆದರೆ ಗಮನಕ್ಕೆ ಬಂದಿದ್ದು ನೆನ್ನೆ. ಅವ್ರ ಸಾವಿನ ಸುತ್ತ ಇವಾಗ ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ಮಾತಾಡ್ಬೋದು. ಆದರೆ ಒಬ್ಬ ವ್ಯಕ್ತಿ ಸಾವು ಈಡಾದ ಮೇಲೆ ಅವ್ರ ಜೊತೆಗೆ ನೆನಪಿನಲ್ಲಿ ಉಳಿಯುವಂತಹ ಕೆಲವು ನೆನಪುಗಳಿದ್ದರೆ ಅದನ್ನು ಮೆಲುಕು ಹಾಕುವ ಸಮಯ. ನನಗೆ ಒಂದು 8-9 ವರ್ಷದ ಪರಿಚಯ ಗುರುಪ್ರಸಾದ್ ಅವರು. ನನ್ನ ವೀಡಿಯೋಗಳನ್ನು, ಅಂದರೆ ಯೂಟ್ಯೂಬ್ ವೀಡಿಯೋಗಳನ್ನು ನೋಡಿ ಅಥವಾ ನನ್ನ ಟಿ ವಿ ಸಂದರ್ಶನಗಳನ್ನು ನೋಡಿ ನನ್ನನ್ನು ಮೆಚ್ಕೊಂಡು ಅವ್ರು ಕಾಲ್ ಮಾಡಿದರು. ಭಾಳ ಚೆನ್ನಾಗಿ ಮಾತಾಡ್ತೀರಿ ಕೀರ್ತಿ, ಭೇಟಿ ಮಾಡಿರಿ ಒಂದು ಸಲ, ಭಾಳ ಚೆನ್ನಾಗಿ ಬರೀತೀರಿ ನೀವು, ಫೇಸ್ಬುಕ್ಕೆಲ್ಲ ನಿಮ್ಮನ್ನು ಫಾಲೋ ಮಾಡ್ತೀನಿ ಅಂತ ಹೇಳಿದಂತಹ ಒಬ್ಬ ವ್ಯಕ್ತಿ. ಆಗಿನ ಕಾಲದಲ್ಲಿ ಗುರುಪ್ರಸಾದ್ ಅವರು ಫೋನ್ ಮಾಡಿ ಒಬ್ಬರನ್ನು ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಅಂತಂದರೆ ಬಹಳ ದೊಡ್ಡ ವಿಷಯ. ಯಾಕಂತಂದರೆ ಬಹಳ ಬುದ್ಧಿವಂತ ನಿರ್ದೇಶಕ ಅಂತ ಕರೆಸ್ಕೊಂಡಂತಹ ನಿರ್ದೇಶಕ ಅವರು. ಶಾರದಾ ಸುತ, ಎದ್ದೇಳು ಮಂಜುನಾಥದಲ್ಲಿ ಅವರ ಅಂಕಿತ ನಾಮ, ಪೆನ್ ನೇಮ್ ಇಸ್ ಶಾರದಾ ಸುತ, ಅಂದರೆ ಶಾರದೆಯ ಮಗ. ಹೌದು, ಇನ್ಫ್ಯಾಕ್ಟ್ ಅವರು, ನಾನು ಹೇಳ್ತೀನಲ್ಲ, ಅವ್ರ ಜೊತೇಲಿ ಇದ್ದು ನಾನು 12 ಗಂಟೆ 1 ಗಂಟೆ 2 ಗಂಟೆ ತನಕನೂ ರಾತ್ರಿ ಹೊತ್ತು ಕಾಲ ಕಳಿಬೇಕಾದ್ರೆ ಅವ್ರು ಮಾತಾಡ್ತಾ ಇರಬೇಕಾದ್ರೆ ಮನುಷ್ಯ ಯಾವ್ಯಾವ ಆ್ಯಂಗಲಲ್ಲಿ ಒಂದೊಂದು ವಿಷಯ ನೋಡ್ತಾರೆ, ಹೆಂಗೆ ಅರ್ಥ ಮಾಡ್ಕೋತಾರೆ, ಹೆಂಗೆ ಅರ್ಥ ಮಾಡಿಸ್ತಾರೆ, ಎಲ್ಲದನ್ನೂ ಒಂದು ಪನ್ನಲ್ಲಿ ನೋಡ್ತಾರೆ, ಎಲ್ಲದನ್ನೂ ಒಂದು ಅವರ ದೃಷ್ಟಿನೇ ಬೇರೆ. ಅಂದರೆ ಪ್ರತಿಯೊಂದರಲ್ಲೂ ಹ್ಯೂಮರ್ ಹುಡುಕ್ತಾರೆ ಅವರು. ಆ ತರಹದ ಒಂಥರ ಅದ್ಭುತ ವ್ಯಕ್ತಿತ್ವ. ಆ ಥರದೊಂದು ವ್ಯಕ್ತಿತ್ವ ನನಗೆ ಆತ್ಮೀಯತೆಯಿಂದ ತುಂಬ ಹತ್ತಿರ ಆಗಿದ್ದು ಬಹಳ ಖುಷಿ ಕೊಡೋ ವಿಚಾರ. ಆದರೆ ಕಳೆದ ಕೆಲವು ವರ್ಷಗಳಿಂದ ನಾವು ಅವರು ಮಾತಾಡ್ತಾ ಇರಲಿಲ್ಲ. ಅದಕ್ಕೆ ಬೇರೆಯದ್ದೇ ಕಾರಣಗಳಿತ್ತು. ಬಿಕಾಸ್ ಅವರದ್ದೇ ಒಂದು ಸಿನಿಮಾದಲ್ಲಿ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ರು, 2ನೇ ಸಲ ಅಂತ. ಮೊದಲ ಸಲ ಯೋಗೀಶ್ ಅಂತ ನಿಮ್ಗೆ ಗೊತ್ತಿರ್ಬೋದು, ಯಶ್ ಅವರು ಸಿನಿಮಾನ ಪ್ರೊಡ್ಯೂಸ್ ಮಾಡಿದರು. ಅವರೇ 2ನೇ ಸಲ ಸಿನಿಮಾನ ಪ್ರೊಡ್ಯೂಸ್ ಮಾಡಿದರು, ಯೋಗೀಶ್ ಅಂತ, ಆತ್ಮೀಯರು. ಆ ಸಿನಿಮಾ 2ನೇ ಸಲ ಆದಮೇಲೆ ಏನೋ ಮಗುನ ಹೆತ್ಬಿಟ್ಟು ರೋಡಲ್ಲಿ ಬಿಟ್ಟರು ಅನ್ನೋ ಥರ ಬಿಟ್ಟುಬಿಟ್ರು ಗುರುಪ್ರಸಾದ್ ಅವರನ್ನು. ಬೇಜಾರಿಗೆ ನಾನಾಗಿರ್ಬೋದು, ಆವತ್ತಿನ ದಿನದ ಯೋಗೀಶ್ ಅವರಾಗಿರ್ಬೋದು, ನವೀನ್ ಸಾಗರ್ ಆಗಿರ್ಬೋದು, ಧನಂಜಯ ಆಗಿರ್ಬೋದು, ಎಲ್ರಿಗೂ ಬೇಜಾರಾಗಿದ್ದಾರೆ. ಒಬ್ಬ ಮನುಷ್ಯ ತುಂಬ ಆಸೆಗಳನ್ನ ಇಟ್ಕೊಂಡು, ಕನಸುಗಳನ್ನ ಕಟ್ಕೊಂಡು, ಒಬ್ಬ ಪ್ರೊಡ್ಯೂಸರ್ಗೆ ಸಿನಿಮಾದ ಬಗ್ಗೆ ಸಾಕಷ್ಟು ಕನಸುಗಳನ್ನು ಕಟ್ಟಿ ಆ ಸಿನಿಮಾ ರೆಡಿ ಆದಮೇಲೆ ಲಕ್ಷ್ಮೀ ಅಮ್ಮ ಅವರಂಥ ಆ್ಯಕ್ಟ್ರೆಸಲ್ಲಿ ಆ್ಯಕ್ಟ್ ಮಾಡಿದರು. ನಮಗೊಂದು ಅವಕಾಶ ಸಿಕ್ಕಿದೆ ಅವ್ರ ಜೊತೆ ಆ್ಯಕ್ಟ್ ಮಾಡಲಿಕ್ಕೆ. ಲಕ್ಷ್ಮೀ ಅಮ್ಮ ಆ್ಯಕ್ಟ್ ಮಾಡಿದರು. ಭಾಳ ಒಳ್ಳೊಳ್ಳೆ ಸ್ಟಾರ್ ಕ್ಯಾಸ್ಟ್ ಮಾಡಿದರು. ಸಂಗೀತ ಭಟ್ಟಿದ್ರು ಆ ಸಿನಿಮಾದಲ್ಲಿ. ನಾನು ಅದರಲ್ಲಿ ಆ್ಯಕ್ಟ್ ಮಾಡಿದ್ದೆ. ಅಂದರೆ ಆ ಥರದೊಂದು ಸಿನಿಮಾ ಮಾಡಿ ಲಾಸ್ಟಲ್ಲಿ ಆ ಸಿನಿಮಾನ ಹೆಂಗೆ ಕೈ ಬಿಟ್ಬಿಟ್ರು ಅಂತಂದರೆ ನನಗೆ ಸಂಬಂಧನೇ ಇಲ್ಲ, ನನಗೆ ಜವಾಬ್ದಾರಿನೇ ಇಲ್ಲ ಅನ್ನೋ ಥರದಲ್ಲಿ ಕೈ ಬಿಟ್ಟಾಗ ಎಲ್ರಿಗೂ ಬೇಜಾರಾಗಿತ್ತು. ಆ ಕಾರಣಕ್ಕೋಸ್ಕರ ನಾನು ಅವ್ರ ಜೊತೆಗೆ ಮಾತು ಬಿಟ್ಟಿದ್ದೆ. ಬಿಕಾಸ್ ನಾನು ಒಂದು ಲೈವಲ್ಲಿ ಬಂದುಬಿಟ್ಟು ಅವರಿಗೆ ಹೇಳಿದ್ದೆ, ಸರ್ ನೀವು ಹಿಂಗೆ ಮಾಡ್ತಿರೋದು ತಪ್ಪು ಅಂತ. ಅವ್ರಿಗೆ ಅದು ಇಷ್ಟ ಆಗಿರಲಿಲ್ಲ, ಗೊತ್ತಿಲ್ಲ, ಆವತ್ತಿನ ದಿನಕ್ಕೆ ಅದು ಅನಿವಾರ್ಯ ಮತ್ತು ಅವಶ್ಯಕತೆ ಇತ್ತು, ಹೇಳಿದ್ವಿ. ಆದರೆ ಅದರ ಆಚೆಗೆ ಗುರುಪ್ರಸಾದ್ ಎಂತಹ ಜ್ಞಾನಿ, ಎಂತಹ ಜ್ಞಾನ ಭಂಡಾರ ಅಂತಂದರೆ ಅದು ಅನ್ಬಿಲೀವಬಲ್. ಹೇಳ್ತಾರಲ್ಲ, ಗಡ್ಡ ಬಿಟ್ಟವರೆಲ್ಲ ಬಹಳ ಬುದ್ಧಿವಂತರು ಅಂತಾರಲ್ಲ, ಅದಕ್ಕೆ ನನ್ನ ಪ್ರಕಾರ ಕರ್ನಾಟಕದಲ್ಲಿ ಮೂಲ ಆ ಒಂದು ವರ್ಡಿಕ್ಟನ್ನು ಹುಟ್ಟು ಹಾಕಿದವರು ಗುರುಪ್ರಸಾದ್ ಅವರು. ಏನು ಯೋಚನೆ ಮಾಡ್ತಾರೆ ಮನುಷ್ಯ. ಮಠಾದಂಥ ಒಂದು ಸಿನಿಮಾ ನೀವು ನೋಡಿದಾಗ ಬರೀ ಪಾತ್ರಗಳನ್ನು ಇಟ್ಕೊಂಡು ಒಬ್ಬೊಬ್ಬರಿಗೆ ಒಂದೊಂದು ಕ್ಯಾರೆಕ್ಟರ್ಗಳನ್ನು ಸೃಷ್ಟಿ ಮಾಡಿ, ಡೈಲಾಗ್ಗಳನ್ನು ಬರೆದು ಎಷ್ಟು ನೀಟಾಗಿ ನರೇಟ್ ಮಾಡಿ ಒಂದು ಕಾನ್ಸೆಪ್ಟ್ನ, ಒಂದು ಮಠದ ಸುತ್ತ ಎಷ್ಟು ಅದ್ಭುತವಾದ ಕಥೆಯನ್ನು ಹೆಣಿಬೋದು ಅನ್ನೋದನ್ನು ಹೇಳಿಕೊಟ್ಟವರು ಗುರುಪ್ರಸಾದ್ ಅವರು. ನಿಜವಾಗ್ಲೂ ಆ ಸಮಯದಲ್ಲಿ ಜಗ್ಗೇಶ್ ಅವರಿಗೆ ಒಂದು ಬಹಳ ಬ್ರೇಕನ್ನು ಕೊಟ್ಟಂತಹ ಒಂದು ಸಿನಿಮಾ ಮಠ. ಏನು ನೋಡ್ತಾನೆ ತಪ್ಪು ಮಾಡಿದವ್ರು ಯಾರವ್ರೆ ಅಂತ ಹೇಳ್ತಾ 100 ದಿನ ದಾಟಿಬಿಟ್ಟಿತ್ತು ಸಿನಿಮಾ. ಗುರುಪ್ರಸಾದ್ ನೋಡ್ತಾ ತಮ್ಮ ಛಾಪನ್ನು ಒತ್ತುಬಿಟ್ಟಿದ್ರು ಎಲ್ಲ ಕಡೆ. ಆಮೇಲೆ ಎದ್ದೇಳು ಮಂಜುನಾಥದಲ್ಲಿ ಒಂದು ಸೂಕ್ಷ್ಮ ವಿಚಾರವನ್ನು ಇಟ್ಕೊಂಡು, ತುಂಬ ಸೆನ್ಸಿಟಿವ್ ಮ್ಯಾಟರ್ನ ಇಟ್ಕೊಂಡು, ಅಂದರೆ ಕೇರ್ಲೆಸ್ ಆ್ಯಟಿಟ್ಯೂಡ್ನ ಒಬ್ಬ ಮನುಷ್ಯ ಹೇಗೆ ತನ್ನ ಬದುಕನ್ನು ಹಾಳು ಮಾಡ್ಕೋತಾನೆ ಅಥವಾ ಬದುಕಿಗೆ ಅರ್ಥಹೀನ ಮಾಡ್ಕೋತಾನೆ ಅನ್ನೋದನ್ನು ಎಷ್ಟು ಸೂಕ್ಷ್ಮವಾಗಿ ಎಳೆಯಾಗಿ ಹಾಸ್ಯದ ಲೇಪನ ಕೊಟ್ಟು ಹೇಳಿದರು ಅಂತಂದರೆ ಅಮೇಝಿಂಗ್ ಅನಿಸ್ಬಿಡುತ್ತೆ.
ಅಂತಹ ಶಾರದಾ ಸುತ ಅಂತ ಅನಿಸಿಕೊಂಡಂತಹ ಗುರುಪ್ರಸಾದ್ ಅವರು ತಮ್ಮ ವೈಯಕ್ತಿಕ ಕಾರಣಗಳು, ಇವತ್ತು ನಾವೇ ಕಾರಣಗಳನ್ನು ವರ್ಡಿಕ್ಟ್ ಕೊಡೋದ್ರಲ್ಲಿ ಅರ್ಥ ಇಲ್ಲ, ಅವರದ್ದೇ ಆದ ಬೇರೆ ಬೇರೆ ಕಾರಣಗಳಿಗೆ ಇವತ್ತು ಈ ಒಂದು ಹಂತಕ್ಕೆ ಬಂದು ತಲುಪಿದ್ದಾರೆ ಅಂತಂದರೆ ಇಟ್ಸ್ ಭಾಳ ಬೇಸರ ಆಗೋ ವಿಚಾರ. ಐ ಫೀಲ್ ಸಾರಿ ಫಾರ್ ದ್ಯಾಟ್. ಬಟ್ ಅದರ ಆಚೆಗೆ ಅವಕಾಶಗಳು ಅವ್ರಿಗೆ ಕೈ ಬಿಟ್ಟಿರಲಿಲ್ಲ, ಪದೇ 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 ಬರ್ತಾನೇ ಇತ್ತು. ಶ್ರೀಧರ್ ರೆಡ್ಡಿ ಅಂತ ನನಗಿನ್ನೂ ನೆನಪಿದೆ, ಅವ್ರಿಗೊಂದು ಸಿನಿಮಾ ಮಾಡಬೇಕು ಅಂತ ಬಂದು ಕವರ್ ಪೇಜ್ನಲ್ಲಿ ಸಿನಿಮಾ ಶುರುವಾಗಕ್ಕೆ ಮುಂಚೆನೇ ಆ್ಯಡ್ಗಳು ಕೊಟ್ಟಿದ್ರು ಎಲ್ಲ ಪತ್ರಿಕೆಯಲ್ಲೂ. ಬಹಳ ದೊಡ್ಡ ಪ್ರೊಡ್ಯೂಸರ್ ಸಿಕ್ಕಿದ್ರು ಅವ್ರಿಗೆ, ಬಟ್ ಸರಿಯಾಗಿ ಬಳಸ್ಕೊಳ್ಳಿಲ್ಲ. ಇತ್ತೀಚೆಗೆ ಬಂದ ರಂಗನಾಯಕ ಇರ್ಬೋದು, ಅಲ್ಲೂ ಅವ್ರಿಗೆ ಬಹಳ ದೊಡ್ಡ ಅವಕಾಶ ಇತ್ತು, ಜಗ್ಗೇಶ್ ಅವರು ಮತ್ತೆ ಟೈಅಪ್ ಆಗಿದ್ರು, ಎಲ್ಲವೂ ಒಂದು ಸ್ಟ್ರೀಮ್ ಲೈನ್ ಆಗಿತ್ತು. ಬಟ್ ಅಂದ್ಕೊಂಡ ಹಾಗೆ ಅಲ್ಲ, ಡಿಸಾಸ್ಟರ್ ಆಯ್ತದು. ಅದು ಅವ್ರಿಗೆ ಭಾಳ ದೊಡ್ಡ ಫೇಲ್ಯೂರ್ ಅಂತ ಅನ್ಸ್ಬಿಡ್ತು. ಇನ್ನು ನನ್ನ ಬದುಕು ಹೇಗೆ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡಿದರು. ಅಟ್ ದ ಸೇಮ್ ಟೈಮ್ ಪ್ಯಾರಲಲ್ಲಿ ಟೆಲಿವಿಷನ್ಗಳಲ್ಲಿ ಬಹಳ ಬ್ಯುಸಿ ಇದ್ದರು. ನಿಮ್ಗೆ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ, ಕನ್ನಡದ ಕೋಟ್ಯಾಧಿಪತಿಗೆ ಬ್ಯಾಕ್ಗ್ರೌಂಡಲ್ಲಿ ಕಂಪ್ಲೀಟ್ ಅದರ ಸ್ಕ್ರಿಪ್ಟನ್ನು ನೋಡ್ಕೋತಾ ಇದ್ದವರು ಇದೇ ಗುರುಪ್ರಸಾದ್ ಅವರು. ಅದರ ಬ್ಯಾಕ್ಗ್ರೌಂಡ್ ಟೀಮಲ್ಲಿ ಬಹಳ ಶಕ್ತಿಶಾಲಿಯಾಗಿ ಕೆಲಸ ಮಾಡಿದವರು ಗುರುಪ್ರಸಾದ್ ಅವರು. ಅಂದರೆ ಅಷ್ಟು ದೊಡ್ಡ ಟ್ಯಾಲೆಂಟು. ಟೆಲಿವಿಷನ್ನಲ್ಲಿ ಲೂಸ್ ಮಾದ ಯೋಗಿ ಅವ್ರ ಜೊತೆಗೆ ಒಂದು ರಿಯಾಲಿಟಿ ಶೋನ ಹೋಸ್ಟ್ ಮಾಡಿದವರು. ಒಬ್ಬ ನಿರ್ದೇಶಕನಾಗಿ ರಿಯಾಲಿಟಿ ಶೋನ ಹೋಸ್ಟ್ ಮಾಡುವ ಹಂತಕ್ಕೆ ಹೋಗಿದ್ರು ಅಂತಂದರೆ ಯು ಜಸ್ಟ್ ಥಿಂಕ್ ವಾಟ್ ವಾಸ್ ದ ಕೆಪಾಸಿಟಿ ಆಫ್ ಗುರುಪ್ರಸಾದ್ ಅಂತ. ಅಂತಹ ಗುರುಪ್ರಸಾದ್ ಅವರು, ಅಂತಹ ಜ್ಞಾನ ಭಂಡಾರ, ಅಂತಹ ಶಾರದಾ ಸುತ, ಅಂತಹ ಜ್ಞಾನಿ, ಅಂತಹ ವಿಕಟ ಕವಿ, ಅಂತಹ ಬರಹಗಾರ, ಅಂತಹ ಭಾಷಣಕಾರ, ಅಂತಹ ವಾಗ್ಮಿ ಇವತ್ತಿಲ್ಲ. ಕಾರಣ ಆತ್ಮಹತ್ಯೆ. ಯಾವುದೋ ಒಂದು ಇಂಟರ್ವ್ಯೂಲ್ಲಿ ನೋಡ್ತಾ ನಾನು ಕೇಳಿದೆ, ನಾನು ಬಿಡುಗರು, ನಾನು ಏನಿಲ್ಲ ಅಂದರೂ ಲಾಸ್ಟಲ್ಲಿ ಎಲ್ಲೋ ಭಜನೆ ಮಾಡಿಕೊಂಡು, ಎಲ್ಲೋ ಮಂತ್ರ ಹೇಳ್ಕೊಂಡು, ತಿಥಿ ಮಂತ್ರ ಹೇಳ್ಕೊಂಡು ಬದುಕ್ಬಿಡ್ತೀನಿ ಅಂತ ಹೇಳಿದಂಥ ಒಬ್ಬ ಮನುಷ್ಯ. ಅಂದರೆ ಬದುಕಿನ ಬಗ್ಗೆ ಅಷ್ಟು ಸಕಾರಾತ್ಮಕವಾದ ಯೋಚನೆಗಳು, ಆಪ್ಟಿಮಿಸ್ಟಿಕ್ ಆಗಿ ಥಿಂಕಿಂಗನ್ನು ಮಾಡ್ತಿದ್ದಂತಹ ಒಬ್ಬ ಮನುಷ್ಯ ಹೇಗೆ ಆಲ್ ಆಫ್ ದ ಸಡನ್ ಸಾವಿನ ತನಕ ಯೋಚನೆ ಮಾಡಿಬಿಡ್ತಾರೆ ಅಂತ. ಹೌದು, ಗೊತ್ತಿರುವ ಹಾಗೆ ನಮಗೆ ಕೆಲವು ವರ್ಷಗಳಿಂದ ಗೊತ್ತಿದ್ದೇನೋ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ, ಬಹಳ ತೊಂದರೆ ಅನುಭವಿಸ್ತಾ ಇದ್ದಾರೆ, ಹೊರಗಡೆ ಬರೋಕ್ಕಾಗ್ತಾ ಇಲ್ಲ. ಅಟ್ ದ ಸೇಮ್ ಟೈಮ್ ಅವಕಾಶಗಳು ಸಿಗ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಸಾಲ ಮಾಡ್ತಾರೆ, ಇಲ್ಲ ಅಂತಲ್ಲ, ಸಾಲದ ಮ್ಯಾಟ್ರ್ ಅಲ್ಲ, ಆದರೆ ಅದನ್ನು ತೀರಿಸ್ಲಿಕ್ಕೆ ಒಂದು ಅವಕಾಶಗಳು ಸಿಗಬೇಕು. ಅವಕಾಶಗಳು ಕೈ ಚೆಲ್ಲಿ ಹೋಯಿತು, ಔಟ್ಡೇಟೆಡ್ ಆಗಿಬಿಟ್ರು ಅಂತ ಹೇಳೋಕೆ ಶುರು ಮಾಡಿದ್ರು ಕೆಲವರು. ಇಲ್ಲ, ಅವ್ರ ಹತ್ರ ಕೆಲಸ ಮಾಡೋದು ಕಷ್ಟ ಅಂತ ಕೆಲವ್ರಿಗೆ ಅನ್ನಿಸ್ಬಿಡ್ತು. ನಾನು ಅದನ್ನೇ ಹೇಳ್ತಿರೋದು, ನಾವು 2ನೇ ಸಲ ಶೂಟ್ ಮಾಡಬೇಕಾಗಿದ್ದರೆ ಆರಂಭದಲ್ಲಿ ಯೋಗೀಶ್ ಅವರಿಗೆ ಆದ ಬೇಜಾರು ಏನು ಅಂತಂದರೆ, ಅದರ ಪ್ರೊಡ್ಯೂಸರ್ಗೆ 12-13 ದಿನಗಳ ಕಾಲ ನಮ್ಮ ಸಿನಿಮಾದ ಪೋರ್ಷನನ್ನು ಶೂಟ್ ಮಾಡಿ, ಅಂದರೆ ಅದರಲ್ಲಿ ಕ್ರಾಸ್ ನರೇಷನಲ್ಲಿ ನಾನು ಇದ್ದೆ, ನನ್ನ ಜೊತೆಗೆ ಇನ್ನೊಂದು 4-5 ಜನ ಪಾತ್ರಧಾರಿಗಳಿದ್ವು, ಧನಂಜಯ್ ಅವರಿದ್ದರು. ಆ ಕ್ರಾಸ್ ನರೇಷನ್ ಪಾತ್ರದಲ್ಲಿ 12-13 ದಿನಗಳ ಕಾಲ ಒಂದು ಪಾಳು ಬಾವಿಯಲ್ಲಿ ಶೂಟ್ ಮಾಡಿ ಎಲ್ಲ ಆಗಿ ಇನ್ನೇನು ಮುಗೀತು ಅಂತೇಳಿ ಕುಂಬಳಕಾಯಿ ಹೊಡೆದು ಹೋದ್ಮೇಲೆ ಅದಾಗಿ ಮತ್ತೆ ಒಂದು ವಾರಕ್ಕೆ ಕಾಲ್ ಬರುತ್ತೆ, ಇಲ್ಲ ಆ ಪೋರ್ಷನ್ನ ಮತ್ತೆ ಶೂಟ್ ಮಾಡಬೇಕು ಅಂತೇಳಿ ಗುಹಾಂತರ ಅಂತ ಇನ್ನೊಂದು ರೆಸಾರ್ಟ್ನಲ್ಲಿ ಶೂಟ್ ಬುಕ್ ಮಾಡಿ ಒಂದು ಪಾರ್ಕ್ನಲ್ಲಿ ಕೂರಿಸಿ ಮತ್ತೆ 12-13 ದಿನ ಶೂಟ್ ಮಾಡ್ತಾರೆ. ಯು ಜಸ್ಟ್ ಥಿಂಕ್, ಒಬ್ಬ ಪ್ರೊಡ್ಯೂಸರ್ಗೆ 12-13 ದಿನಗಳ ಶೂಟಿಂಗ್ನ ಕಾಸ್ಟನ್ನ ಬೇರ್ ಮಾಡೋದು ಎಷ್ಟು ಕಷ್ಟದ ಕೆಲಸ. ಅಂದರೆ ಯಾವ ನಿರ್ದೇಶಕ ನಿರ್ಧಾರ ಮಾಡಿದ್ದೋ ನಂಗೆ ಇಲ್ಲೇ ಬೇಕು, ಹಿಂಗೆ ಬೇಕು ಅಂತ ನಿರ್ಧಾರ ಮಾಡಿದಂತಹ ನಿರ್ದೇಶಕ ಶೂಟ್ ಮಾಡಿ ಎಲ್ಲ ಆದಮೇಲೆ ಮತ್ತೆ ಒಂದು ವಾರ ಆದಮೇಲೆ ಎಲ್ಲ ಚೆನ್ನಾಗಿ ಬಂದಿಲ್ಲ, ನಂಗೆ ಬೇರೆ ಥರ ಬೇಕು ಅಂತೇಳಿ ಮತ್ತೆ 12-13 ದಿನ ಶೂಟ್ ಮಾಡೋದು ಅಂತಂದರೆ ಪ್ರೊಡ್ಯೂಸರ್ ಪರಿಸ್ಥಿತಿ ಏನಾಗ್ಬೋದು. ಆ್ಯಂಡ್ ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ, ನಂಗೆ ಗೊತ್ತಿಲ್ಲ ಆರಂಭ ದಿನಗಳಲ್ಲಿ ಹೇಗೂ ಅಂತ. ನಮ್ಮ ಶೂಟೆಲ್ಲ ಧನಂಜಯ್ ಬಂದು 9 ಗಂಟೆಗೆ ಕಾಯ್ತಾಯಿದ್ರು, ಎಲ್ಲ ಆರ್ಟಿಸ್ಟ್ಗಳು ಬಂದು 9 ಗಂಟೆಗೆ ಕಾಯ್ತಾಯಿದ್ರು. ನೀವು ಶಾರ್ಟ್ ಓಕೆ ಮಾಡಿ ಫಸ್ಟ್ ಶಾರ್ಟ್ ಓಕೆ ಹೇಳ್ತಾ ಇದ್ದು 11-11:30 ಆಗ್ತಾಯಿತ್ತು. ಆಗಿದೆ ಇವೆಲ್ಲ, ನಾನು ನೋಡಿದ್ದೀನಿ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಗೊತ್ತಿಲ್ಲ, ಇವಾಗ ಅದನ್ನೆಲ್ಲ ಮಾತಾಡೋದು ಸಮಂಜಸ ಅಲ್ಲ. ಬಟ್ ನನ್ನ ಪ್ರಕಾರ ಅದೇ ಅವ್ರಿಗೆ ಮುಳುವಾಯ್ತಾ ಅಂತ. ಯಾವಾಗ ಆ ತರಹದ ಘಟನೆಗಳು ನಡೀತೋ, ಯಾವಾಗ ಆ ಥರ ನಡ್ಕೋತಾರೆ ಅಂತ ಗೊತ್ತಾಯಿತು, ಅದು ಪಸರಾಯಿತು ಇಂಡಸ್ಟ್ರಿಗೆ. ಇಲ್ಲ, ಅವ್ರ ಜೊತೆ ಕೆಲಸ ಮಾಡೋದು ಕಷ್ಟ, ಅವ್ರು ಈ ಥರ ಕೆಲಸ ಮಾಡ್ತಾರೆ ಅಂತ ಪಸರಾಗೋಯ್ತು. ವಿಷಯ ಹಬ್ಬಿದ ತಕ್ಷಣ ಏನಾಗುತ್ತೆ, ಆಟೋಮ್ಯಾಟಿಕ್ಕಾಗಿ ಅವಕಾಶ ಕೊಡುವವರು ಅವಕಾಶವನ್ನು ಕಟ್ ಮಾಡ್ತಾರೆ. ಆ್ಯಂಡ್ ಫೇಲ್ಯೂರ್ ಯಾವಾಗ ನಿನ್ನ ಬೆನ್ನಿಗೆ ಇರುತ್ತೋ, ಒಂದು ಸಲ ಫೇಲ್ಯೂರ್ ಬೆನ್ನಿಗೆ ಇರೋದ್ಮೇಲೆ ಆಳುಗೊಂದು ಕಲ್ಲು ಅನ್ನೋ ಹಾಗೆ ಹಿಂದೆ ಫೇಲ್ಯೂರ್ಗಳನ್ನು ಒಪ್ಪಿಕೊಳ್ಳಲೇಬೇಕಾದ ಅನಿವಾರ್ಯತೆ ಬರುತ್ತೆ. ಸಾಲು ಫೇಲ್ಯೂರ್ಗಳನ್ನು ಒಪ್ಪಿಕೊಳ್ಳಲೇಬೇಕಾದ ಪರಿಸ್ಥಿತಿ ಬಂದಾಗ ಅವಕಾಶಗಳು ಮಿಸ್ ಆಗ್ತಾ ಬರುತ್ತೆ. ಅವಕಾಶಗಳು ಸಿಗದೇ ಇದ್ದಾಗ ಪರಿಸ್ಥಿತಿ ಈ ಹಂತಕ್ಕೆ ತಲುಪುತ್ತೆ. ನನಗೆ ಆಶ್ಚರ್ಯ ಆಗಿದ್ದು, 8-10 ದಿನಗಳ ಕಾಲ ಒಬ್ಬ ವ್ಯಕ್ತಿ ಸೂಸೈಡ್ ಮಾಡಿಕೊಂಡ ಮೇಲೆಯೂ ಅವರ ಕುಟುಂಬದವರಾಗಲಿ, ಅವರ ಸ್ನೇಹಿತರಾಗಲಿ, ಅಥವಾ ಅವರ ಆಪ್ತ ವಲಯದಲ್ಲಿದ್ದ ಯಾರೇ ಗೊತ್ತಿಲ್ಲ, ಆಪ್ತ ವಲಯದಲ್ಲಿ ಯಾರಿದ್ದರು ಅಂತ, ಅವತ್ತು ಅವ್ರ ಜೊತೆಗಿದ್ದಂತಹ ಧನಂಜಯ್ ಇರ್ಬೋದು, ಶಂಕರ್ ಇರ್ಬೋದು, ನವೀನ್ ಸಾಗರ್ ಇರ್ಬೋದು, ಯೋಗೀಶ್ ಇರ್ಬೋದು, ಇವತ್ತು ಯಾರೋ ಅವ್ರ ಜೊತೆಲಿ, ತಬಲಾ ನಾಣಿಯವರು ಇರ್ಬೋದು, ಯಾರೂ ಇಲ್ಲ ಇವತ್ತು ಅವ್ರ ಜೊತೆಲಿ. ಎಲ್ಲರೂ ಅವ್ರನ್ನ ಬಿಟ್ಟು ಆಲ್ಮೋಸ್ಟ್ 5-6 ವರ್ಷ ಆಗಿಬಿಟ್ಟಿತ್ತು. ಆದರೆ ಈಗ ಯಾರ ಜೊತೆಲಿ ಇದ್ದರೋ, ಯಾರು ಅವ್ರಿಗೆ ಆತ್ಮೀಯರು ಅಂತಿದ್ರೋ, ಅಲ್ಲಿ ಏನಾಗಿದೆ, ಅವ್ರ ಜೊತೆಗೆ ಏನಾಗಿದೆ, ಅವ್ರು ಯಾಕೆ ಗುರುಪ್ರಸಾದ್ ಅವ್ರನ್ನ ಹುಡುಕೋ ಪ್ರಮೇಯಕ್ಕೆ ಹೋಗಲಿಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ಬಹಳ ಬೇಸರದ ವಿಚಾರ ಏನು ಅಂತಂದರೆ, ಮೊನ್ನೆ 1ನೇ ತಾರೀಕು ಅವರ ಬರ್ತ್ಡೇ, ಕನಿಷ್ಠ ಅವರ ಬರ್ತ್ಡೇಗೆ ವಿಶ್ ಮಾಡುವ ಸಲುವಾಗಿ ಆದರೂ ಅವರ ಆಪ್ತರು, ಅವರ ಫ್ಯಾಮಿಲಿಯವರು ಅವ್ರಿಗೆ ಫೋನ್ ಮಾಡಲಿಲ್ವಾ? ನಾನು ಹೇಳ್ತಾ ಇರೋದು, ಅದಾಗಿ 2 ದಿನದ ಮೇಲೆ ಶವ ಸಿಗುತ್ತೆ, ಶವ ಕೊಳೆತ ಪರಿಸ್ಥಿತಿಯಲ್ಲಿ ಸಿಗುತ್ತೆ. ಅಂದರೆ ಒಬ್ಬ ಮನುಷ್ಯ ಒಂದು
2-3 ಸೂಪರ್ ಹಿಟ್ ಸಿನಿಮಾಗಳನ್ನು ಕನ್ನಡಕ್ಕೆ ಕೊಟ್ಟಂತಹ ಒಬ್ಬ ವ್ಯಕ್ತಿ ಇದೇ ಕಲರ್ಸ್ ಕನ್ನಡದ ಪೇಜಲ್ಲಿ ನೋಡ್ತಿದ್ದೆ, ಗುರುಪ್ರಸಾದ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತಂದ್ರೆ ಕೆಳಗಡೆ ಒಂದಿಷ್ಟು ಜನ ಸಾಕಷ್ಟು ಜನ ಕಮೆಂಟ್ಗಳನ್ನು ಹಾಕಿದ್ದನ್ನು ನೋಡಿದ್ದೀನಿ. ಆದರೆ ನಿಜ ಜೀವನದಲ್ಲಿ ಆ ವ್ಯಕ್ತಿಗೆ ವಿಶ್ ಮಾಡುವ ಒಬ್ಬ ವ್ಯಕ್ತಿಯೂ ಇರಲಿಲ್ಲವಾದ ಪರಿಸ್ಥಿತಿಗೆ ಗುರುಪ್ರಸಾದ್ ಅವರು ಬಂದುಬಿಟ್ಟಿದ್ರ ಅಂತ. ಅವ್ರ ಕುಟುಂಬದವರಾಗಲಿ ಅವ್ರ ಸ್ನೇಹಿತರಾಗಲಿ ಯಾರೂ ಸಹಿತ ಅವ್ರಿಗೊಂದು ಬರ್ಡೇಗೆ ವಿಶ್ ಮಾಡಬೇಕು, ಯಾಕೆ ಅವ್ರ ಫೋನ್ ಸ್ವಿಚ್ ಆಫ್ ಇದೆ, ಯಾಕೆ ಅವ್ರು ಎಲ್ಲಿ ಹೋಗಿದ್ದಾರೆ, ಅವರು ರೆಗ್ಯುಲರ್ ಆಗಿರುವಂಥ ಅಪಾರ್ಟ್ಮೆಂಟ್ನಲ್ಲಿ ಅವ್ರು ಇದ್ದಾರೆ, ಅಲ್ಲಿ ಹೋಗಿ ಬೆಲ್ ಮಾಡುವ ಹುಡುಕುವ ಯಾವ ಪ್ರಯತ್ನಗಳು ಆಗಲೇ ಇಲ್ವಾ ಅಂತ. ಮನುಷ್ಯನ ಸೋಲು ಮನುಷ್ಯನ ಸಾವಿನ ಹಂತಕ್ಕೆ ತೆಗೆದುಕೊಂಡು ಹೋಗಬಾರ್ದು. ಯಾವಾಗಲೂ ಒಂದು ಮಾತು ಹೇಳ್ತೀನಿ, ನಾನು ಸೋತಿರಬಹುದು, ಸತ್ತಿಲ್ಲ ಅಂತ. ಸಾಯುವ ಮಟ್ಟಿಗೆ ಸೋಲಬಾರ್ದು ಅಷ್ಟೇ. ಗುರುಪ್ರಸಾದ್ ಅವ್ರ ಸಾವಿಗೆ ಬಹಳ ಬೇಸರ ಇದೆ, ಬಹಳ ನೋವಿದೆ. ಆದರೆ ಭಗವಂತ ಅವರಿಗೆ ಚಿರಶಾಂತಿಯನ್ನು ಕೊಡಲಿ, ಸದ್ಗತಿಯನ್ನು ಕೊಡಲಿ ಅಂತಷ್ಟೇ ನಾವು ಇಷ್ಟು ಬೇಳ್ಕೋಬೋದು. ಸಾಕಷ್ಟು ಜನರ ಬದುಕು ಕಟ್ಟಿದ್ದಾರೆ, ಬದುಕು ಕೊಟ್ಟಿದ್ದಾರೆ, ಕನಸು ಕಟ್ಟಿದ್ದಾರೆ, ನನಸಾಗುವಂತೆ ಆ ಕನಸನ್ನು ಬಿತ್ತಿದ್ದಾರೆ. ಇವತ್ತು ಅವರಿಲ್ಲ, ಬಟ್ ಅವರ ಕೆಲಸಗಳು, ಅವರ ಸಾಹಿತ್ಯ, ಅವರ ಬರವಣಿಗೆ ಕನ್ನಡದ ಸಿನಿಮಾ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳ್ಕೋಬೇಕು. ಗುರುಪ್ರಸಾದ್ ಅವರ ಆತ್ಮಕ್ಕೆ ಮತ್ತೊಮ್ಮೆ ಶಾಂತಿ ಸಿಗಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.